स्वागत है आपका बी न्यूज नेशन में। मैं हूं आबिद हुसैन शेख। पंचमशाली समाज को विशेष स्थानमान देने की मांग, जय मृत्युंजय स्वामी जी का बयान। बीजापुर में प्रेस मीट करके सरकार से अपनी मांग करते हुए पंचमशाली समाज के प्रमुख श्री जय मृत्युंजय स्वामी जी ने कहा कि पंचमशाली समाज के विकास के लिए मंत्री बनाने से ज्यादा आरक्षण की जरूरत है। राज्य सरकार की तरफ से समाज को 2A आरक्षण देना होगा और केंद्र सरकार पंचमशाली समाज को ओबीसी प्रमाण पत्र दे। पंचमशाली समाज की मांग है कि शिक्षा में और औद्योगिक विकास के लिए पिछले 2 दशकों से ही आरक्षण की मांग की जा रही है। आने वाले 28 अक्टूबर को बेलगाम के स्वर्ण सौदा में 1 दिन का उपवास सत्याग्रह मनाने की बात कही स्वामी जी ने। इस मौके पर पंचमशाली समाज के मुखंड संगमेश बबलेश्वर, ललिता बिरादर सहित और भी कई प्रमुख नेता भागी रहे। ಆಗಮಿಸಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ ಪ್ರಥಮ ಜಗದ್ಗುರು ಶ್ರೀ ಬಸವಜಯ ಮೃತ್ಯುಂಜಯ ಮಹಾಸ್ವಾಮಿಗಳ ಪಾದಕ್ರಮಗಳಿಗೆ ಇದು ತಮ್ಮ ಗಮನಕ್ಕೆ ಇವತ್ತಿನ ಈ ಕಾರ್ಯ ಅದೇ ರೀತಿ ಮಲ್ಲಿಕಾರ್ಜುನ ಹಿರೇಕಂ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ಇವರನ್ನು ಕೂಡ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಇನ್ನು ಅದೇ ರೀತಿ ಸೋಮಶೇಖರ ಇವರನ್ನು ಕೂಡ ಆಧಾರಿತ ಸಮಾಜ ಕಳೆದ 20 ವರ್ಷಗಳಿಂದ ಅಸಂಘಟಿತವಾದಂಥ ಈ ಸಮಾಜವನ್ನು ಕಟ್ಟಲಿಕ್ಕೋಸ್ಕರವಾಗಿಯೇ ಇವತ್ತು ಶ್ರೀಪೀಠ ಸ್ಥಾಪನೆ ಆಗಿರುತ್ತದೆ. ಈಗಾಗಲೇ ನಮ್ಮ ಮೂಲ ಉದ್ದೇಶ, ಸಂಘಟನೆ ಮಾಡಿದ ಮೂಲ ಉದ್ದೇಶ, ಪೀಠ ಸ್ಥಾಪನೆ ಮಾಡಿದ ಮೂಲ ಉದ್ದೇಶ ನಮ್ಮ ಸಮುದಾಯದ ಬಡವರಿಗೆ ಪ್ರವರ್ಗ 2A ಮೀಸಲಾತಿಯನ್ನು ತಪ್ಪಿಸತಕ್ಕ ಉದ್ದೇಶಕ್ಕೆ ಆ ಹಿನ್ನೆಲೆಯಲ್ಲಿ ಈ ವರ್ಷ ಈ ಬಾರಿ ಪ್ರಪ್ರಥಮ ಬಾರಿಗೆ ರಾಜ್ಯದ ಪಂಚಮಸಾಲಿ ಸಮಾಜ ಇತಿಹಾಸದಲ್ಲಿ ನಮ್ಮ ಮಕ್ಕಳ ಶಿಕ್ಷಣ, ನಮ್ಮ ಮಕ್ಕಳ ಉದ್ಯೋಗಕ್ಕೋಸ್ಕರವಾಗಿ ಪ್ರಪ್ರಥಮ ಬಾರಿಗೆ ನಮ್ಮ ಉತ್ತರ ಕರ್ನಾಟಕದ ರಾಜಧಾನಿ ಎಂದೇ ಪ್ರಸಿದ್ಧಿಯಾಗಿರ್ತಕ್ಕಂಥ ಬೆಳಗಾವಿಯ ಸುವರ್ಣ ವಿಧಾನಸೌಧ ಮುಂಭಾಗದಲ್ಲಿ ಐತಿಹಾಸಿಕವಾಗಿರ್ತಕ್ಕಂಥ ಉಪವಾಸ ಸತ್ಯಾಗ್ರಹದ ಮೂಲಕವಾಗಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರವನ್ನು ಒತ್ತಾಯಿಸುವಂಥ ಕಾರ್ಯಕ್ರಮಕ್ಕೆ ಈಗಾಗಲೇ ಸಿದ್ಧತೆ ನಡೆಯಲಾಗಿದೆ. ಕಾರಣ ಇಷ್ಟೇ, ನಮ್ಮ ಲಿಂಗಾಯತ ಸಮುದಾಯದಲ್ಲಿ ಇರುವಂಥ 101 ಒಳಪಂಗಡಗಳಲ್ಲಿ ಅನೇಕ ಒಳಪಂಗಡಗಳಿಗೆ ಪ್ರವರ್ಗ 2A ಮೀಸಲಾತಿಯನ್ನು ರಾಜ್ಯ ಸರ್ಕಾರ ಕಲ್ಪಿಸಿದೆ. ಅದೇ ತೆರನಾಗಿ ಪಂಚಮಸಾಲಿ ಸಮಾಜದ ಕೃಷಿಕರು ಮತ್ತು ಕೃಷಿ ಕಾರ್ಮಿಕರು ಈ ಉದ್ದೇಶಕ್ಕೋಸ್ಕರ ನಮ್ಮ ಸಮುದಾಯಕ್ಕೂ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಮೀಸಲಾತಿ ದೊರಕಿಸಬೇಕೆನ್ನೋ ಉದ್ದೇಶಕ್ಕೋಸ್ಕರವಾಗಿ 28 ತಾರೀಕು ಅಕ್ಟೋಬರ್ 2020 ಬುಧವಾರ ಬೆಳಗ್ಗೆ 9 ಗಂಟೆಯಿಂದ ಸಂಜೆ 4 ಗಂಟೆವರೆಗೆ ಸುವರ್ಣ ವಿಧಾನಸೌಧ ಮುಂಭಾಗದಲ್ಲಿ ಸತ್ಯಾಗ್ರಹ ಏರ್ಪಡಿಸಲಾಗಿದೆ. ಈ ಸತ್ಯಾಗ್ರಹಕ್ಕೆ ನಾಡಿನ ಸಮಾಜ ಬಾಂಧವರು, ವಿದ್ಯಾರ್ಥಿಗಳು, ಯುವಕರು, ರೈತರು, ನಮ್ಮ ಸಮುದಾಯದ ಎಲ್ಲ ಘಟಕಗಳ ಪದಾಧಿಕಾರಿಗಳು ಸಹಸ್ರ ಸಂಖ್ಯೆಯಲ್ಲಿ ಆಗಮಿಸುವ ಮೂಲಕವಾಗಿ ಸಮಾಜದ ಐಕ್ಯತೆಯನ್ನು ನಮ್ಮ ಪ್ರದರ್ಶನವನ್ನು ಮಾಡೋದ್ರ ಮೂಲಕವಾಗಿ ನಮ್ಮ ಮಕ್ಕಳಿಗೆ ಸಿಗಬೇಕಾದ ಸವಲತ್ತನ್ನು ಪಡ್ಕೊಳ್ಳಿಕ್ಕೆ ಈ ಮೂಲಕ ತಮ್ಮ ಋಣವನ್ನು ತೀರಿಸಬೇಕಂತೇಳಿ ವಿಜಯಪುರ ಜಿಲ್ಲಾ ಘಟಕದ ಪರವಾಗಿ, ಶ್ರೀಪೀಠ ಪರವಾಗಿ ನಾಡಿನ ಜನರಿಗೆ ನಾನು ಮನವಿ ಮಾಡ್ತೀನಿ. और खबरों के लिए देखते रहिए बी न्यूज नेशन।